ಪ್ರಯಾಣಿಕಗಳಿಗೆಲ್ಲ ತುಂಬ ಸಹಾಯ ಆಗಿರಬೇಕಲ್ಲ. ಅಂದರೆ ನಾನು ನೋಡ್ತಾ ಇದ್ದಿದ್ದ ಮಟ್ಟಿಗೆ ಬಸ್ಗಳು ತುಂಬಾ ಖಾಲಿ ಇರುತ್ತಲ್ಲ ನಿಮ್ಗಳಿಗೆ, ಅದು ಈಗ ಬೇಸಿಗೆಗಾಲದಲ್ಲಂತೂ ಬಸ್ಗಳು ಖಾಲಿ ಇರೋದ್ರಿಂದ ನಿಮಗೆ ತುಂಬಾ ಖುಷಿ ಆಗುತ್ತಲ್ಲ. ಖಾಲಿ ಇದ್ದರೆ ಖಾಲಿ ಇದ್ರೆ ಖುಷಿ ಆಗುತ್ತಾ? ಖಾಲಿ ಇದ್ರೆ ಯಾಕೆ ಖುಷಿ ಆಗುತ್ತೆ? ಅಲ್ಲ, ಈಗ ಬಸ್ಗಳು ಅಷ್ಟು ರಶ್ ಇರುತ್ತಲ್ಲ, ಫ್ರೀ ಬಸ್ ಎಲ್ಲ ಮಾಡಿರೋದಕ್ಕೆ, ಅದನ್ನು ನಾನು ಇಂಡೈರೆಕ್ಟ್ ಆಗಿ ಸರ್ಕ್ಯಾಸ್ಟಿಕ್ಕಾಗಿ ಕೇಳ್ತಾ ಇದ್ದೀನಿ. ಹೇಗೆ ಅನ್ನಿಸ್ತಿದೆ ಅಂತ. ಇನ್ನು ಸ್ವಲ್ಪ ಪ್ರಯಾಣಿಕರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಸೆಲ್ಫ್ ವೆಹಿಕಲ್ ಬಿಟ್ಬಿಟ್ಟು ಆರಾಮಾಗಿ ಮಾಮೂಲಿ ಸಂಸ್ಥೆ ವೆಹಿಕಲ್ ಓಡಾಡ್ತಾ ಇದ್ದಾರೆ, ಫ್ರೀ ಇದೆ ಅಂತ ಓಡಾಡ್ತಾ ಇದ್ದಾರೆ. ಅದಂತೂ ನಿಜ. ಸಾರ್ವಜನಿಕ ಪರ್ಸೆಂಟೇಜ್ 20% ಹೆಚ್ಚಾಗಿರೋದಂತೂ ಸತ್ಯ. ಈಗ ಯಾಕೆ ಅಂತಂದರೆ ಸ್ವಂತ ವೆಹಿಕಲ್ ಹೊಡೋಕೆ 100-200 ರೂಪಾಯಿ ಖರ್ಚು ಬೇಕು. ಅದು ಅಮೌಂಟ್ ಉಳಿತಾ ಇದೆ, ಹಂಗಾಗಿ ಓಡಾಡ್ತಾ ಇದ್ದಾರೆ. ಅದಂತೂ ನಿಜ, ಅದು ಹೇಳ್ಬೋದು. ಅಲ್ಲ, ಇನ್ನು ಮೋದಿಯವರ ಸರ್ಕಾರ ಅನ್ನೋದಕ್ಕಿಂತ ಮೋದಿಯವರ ಗ್ಯಾರಂಟಿಗಳು ಇನ್ನೂ ಬಂದಿಲ್ಲ. ಬಟ್ ಸಿದ್ದು ಅವರ ಗ್ಯಾರಂಟಿಗಳು ಬಂದಿದೆ. ಸೊ ಸಿದ್ದು ಗ್ಯಾರಂಟಿನೇ ಇರಲ್ಲ, ಇಲ್ಲ ಹೊಸದಾಗಿ ಮೋದಿಯವ್ರ ಗ್ಯಾರಂಟಿ ಬರಲ್ಲ, ಎಲ್ಲ ನಾವು ಹೇಳೋಕ್ಕಾಗಲ್ಲ ಬಿಡಿ. ಪ್ರಯಾಣಿಕರು ಸಾರ್ವಜನಿಕರು ಹೆಂಗೆ ತಗೋತಾರೆ ಅದ್ರ ಮೇಲೆ ರೆಸ್ಪಾನ್ಸ್ ಅವ್ರ ಮೇಲೆ ಡಿಪೆಂಡ್. ಅದು ನಾವೊಬ್ಬ ಕೆಲಸಗಾರನಾಗಿ ಅವೆಲ್ಲ ನಾವು ಹೇಳಬಾರ್ದು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ಸ್.